ಬ್ಲೌಸನ್ನ ನೆಕ್ ಪೈಪಿಂಗನ್ನು ಯಾವ ರೀತಿ ಕೊಡೋದು ಅಂತ ತಿಳಿಸ್ತಾ ಇದ್ದೀನಿ. ಇದಕ್ಕೆ 1.5 ಇಂಚು ಬಟ್ಟೆ ಬೇಕಾಗುತ್ತೆ. ಇದನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಸುಮಾರು ರೀತಿಯಾಗಿ ನಾವು ಪೈಪಿಂಗನ್ನು ಕೊಡೋದು ರೀತಿ ಬೇರೆ ಬೇರೆ ಇರುತ್ತೆ. ನಿಮಗೆ ಸುಲಭವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು 2 ಫೋಲ್ಡ್ ಮಾಡ್ಕೊಳ್ಳಿ. 1.5 ಇಂಚಿಗೆ ಕಟ್ ಮಾಡ್ಕೊಂಡಿರೋಂಥ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗಿಂದ ಒಂದು ನೋಡಿ ಇಲ್ಲಿ ಈ ರೀತಿ ಇರುತ್ತಲ್ಲ, ಇದನ್ನು ಬಿಟ್ಬಿಡಿ, ಇಲ್ಲಿಂದ ಕೊಡಿ, ಇದರಿಂದ ಸ್ಟಾರ್ಟ್ ಮಾಡಿ. ನೀವು ಇಲ್ಲಿ ಎಷ್ಟು ಚಿಕ್ಕದಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ತೀರೋ ಅಷ್ಟೇ ಸಣ್ಣದಾಗಿ ಪೈಪಿಂಗು ಕೂಡ ನಿಮಗೆ ನೀಟಾಗಿ ಬರುತ್ತೆ. ಈ ರೀತಿ ಕ್ರಾಸಲ್ಲಿ ಕೊಡುವಾಗ ನೀವು ಆ ಬಟ್ಟೆ ಯಾವ ರೀತಿ ಇದೆ ಅದೇ ರೀತಿ ನೀಟಾಗಿ ಇಲ್ಲಿ ತಿರುಗಿಸ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ಮೂವ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಕರೆಕ್ಟಾಗಿ ಬರುತ್ತೆ. ನೀವು ಇದನ್ನು ಸ್ಟ್ರೈಟ್ ಮಾಡ್ಕೊಂಡು ಬಿಟ್ಟರೆ ಸರಿಯಾಗಿ ಬರಲ್ಲ. ಇಲ್ಲಿ ಸ್ವಲ್ಪ ಇದು ಬಟ್ಟೆ ಇಲ್ಲೇ ಇರಬೇಕು. ಈ ಕೈಯಲ್ಲಿ ಈ ಬೆರಳಲ್ಲಿ ಇಟ್ಕೊಂಡಿರಿ. ಇಲ್ಲಿ ಮಾತ್ರ ಸ್ವಲ್ಪ ಹಿಂಗೆ ಮೂವ್ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಸ್ಟಿಚಿಂಗನ್ನು ಮಾಡ್ಕೊಂಡ್ಮೇಲೆ ಇಲ್ಲಿ ಸಣ್ಣದಾಗಿ ಕಚ್ಚ ಹಾಕ್ಕೊಳ್ಳಿ. ಈ ಥರ ಹೊಲಿಗೆಯಿಂದ ಆಚೆ ಹೋಗಬಾರ್ದು, ಹೊಲಿಗೆ ಒಳಗಡೆನೇ ಇರಬೇಕು. ಇಲ್ಲಿ ಈ ಕ್ರಾಸಲ್ಲಿ ಮಾತ್ರ ಒಂದು 3-4 ಈ ಥರ ಹಾಕ್ಕೊಳ್ಳಿ. ಇಲ್ಲಿ ಒಂದು 3-4 ಹಾಕ್ಕೊಳ್ಳಿ ಕ್ರಾಸಲ್ಲಿ. ಆಮೇಲೆ ಒಂದೊಂದನ್ನೇ ಹಾಕ್ಕೊಂಡ್ರೆ ಆಯಿತು. ಮೇಲ್ಗಡೆ ಎಲ್ಲ ಸಾಕು, ಇಷ್ಟನ್ನೇ ಹಾಕ್ಕೊಳ್ಳೋದು. ಈ ಸ್ಟಿಚ್ಚು ಕಚ್ಚೆಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಕೊಡಿ. ಇದು ನೋಡಿ ಇನ್ನೊಂದು ಸರಿ ತೋರಿಸ್ತೇನೆ. ಇದು ಮೇಲೆ ಬರಬೇಕು. ಈ ರೀತಿ ಈ ಬಟ್ಟೆ ಮೇಲೆ ಕೂತ್ಕೊಂಡ್ಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈ ಒಳಗಡೆ ಇರೋ ದಾರ ಆಗಲಿ ಏನೂ ಕಾಣಿಸಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗು ಬರುತ್ತೆ. ಈ ರೀತಿಯಾಗಿ ಕೊಡಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಪೈಪಿಂಗನ್ನು ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹೆಬ್ಬೆಟ್ಟಲ್ಲಿ ನೋಡಿ ಇಲ್ಲಿ ತೋರಿಸ್ತೇನೆ. ಈ ಹೆಬ್ಬೆಟ್ಟಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಮೇಲಕ್ಕೆ. ಇದನ್ನು ಈ ಕಡೆಗೆ ಫೋಲ್ಡ್ ಮಾಡಿ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ಈ ರೀತಿ ಹೆಬ್ಬೆಟ್ಟಲ್ಲಿ ಈ ಥರ ಕೊಡಿ ಮೇಲೆ. ಈ ಬೆಟ್ಟಲ್ಲಿ ಈ ಥರ ಮಾಡಿ ಈ ಬೆರಳಲ್ಲಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನೀಟಾಗಿ ನಿಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ಇದು ಸೇಮ್ ಕಲರ್ ಇರೋದ್ರಿಂದ ನಿಮಗೆ ಅಷ್ಟು ಕಾಣ್ತಾ ಇಲ್ಲ ಅಂದ್ಕೊಳ್ತೀನಿ. ಈ ರೀತಿ ನಿಧಾನವಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇದು ಮಧ್ಯದಲ್ಲಿ ಬರಬೇಕು ನಿಮಗೆ. ಇಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ವಾ, ಈ ಸ್ಟಿಚ್ಚು ಮಧ್ಯದಲ್ಲಿ ಈಗ ಹಾಕುವಂಥ ಹೊಲಿಗೆ ಇದರ 2 ಮಧ್ಯದಲ್ಲಿ ಬರಬೇಕು. ಆವಾಗಲೇ ನಿಮಗೆ ಪೈಪಿಂಗು ರೌಂಡಾಗಿ ನೀಟಾಗಿ ಬರೋದು. ನಾನು ಹೇಳಿದ್ದನ್ನೇ 2 ಸರಿ ಹೇಳ್ತಾ ಇರ್ತೀನಿ. ನಿಮಗೇನಾದರೂ ಬೇಜಾರಾಗ್ತಾ ಇದೆಯಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಹೊಸದಾಗಿ ಕಲಿಯೋರಿಗೆ ಒಂದಲ್ಲ ಅಂದರೆ 2 ಸರಿ ಹೇಳಿದರೆ ಅರ್ಥ ಆಗುತ್ತೆ ಅಂತ ನಾನು ಆ ರೀತಿ 2 ಸರಿ ಹೇಳ್ತೀನಿ. ನಿಮಗೆ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ನೋಡಿ ಈ ಥರ ಫೋಲ್ಡನ್ನ ಮಾಡ್ಕೊಳ್ಳಿ. ಎಲ್ಲೂ ನಿಮಗೆ ನಾವಿಲ್ಲಿ ಸ್ಟಿಚ್ ಹಾಕಿರೋ ಬಟ್ಟೆ ಕಾಣಿಸೋದಿಲ್ಲ. ಲಾಸ್ಟಲ್ಲಿ ಒಂದು 1/2 ಇಂಚಷ್ಟು ಬಿಟ್ಟಿರಿ. ಅದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ತಿರುಗಿಸ್ಕೊಳ್ಳಿ. ಸ್ವಲ್ಪ ಇಲ್ಲಿ ಇವಾಗ ದಪ್ಪ ಆಗಿರುತ್ತೆ ಬಟ್ಟೆ, ಒಂದು 2-3 ಲೇಯರ್ ಇರುತ್ತಲ್ಲ, ಆವಾಗ ನೀವು ಸೂಜಿ ಸ್ವಲ್ಪ ನಿಧಾನವಾಗಿ ತುಳಿರಿ, ಫಾಸ್ಟಾಗಿ ತುಳಿಬೇಡಿ. ಈ ಥರ ಪೈಪಿಂಗು ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಥರ ಚಿಕ್ಕದಾಗಿ ಪೈಪಿಂಗು ಕಾಣಿಸುತ್ತೆ ನಿಮಗೆ. ಇದೆಲ್ಲೂ ಸ್ಟಿಚಿಂಗ್ ಹಾಕಿರೋದು ಕಾಣಿಸೋದಿಲ್ಲ, ನೀಟಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ ಇದು.